ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿಗೆ ಏನ್ ಬೇಕಾಗಿದೆ, ದಿನ ಬೆಳಿಗ್ಗೆ ಎದ್ದರೆ ಅವರಿಗೆ ಶುದ್ಧ ಕುಡಿಯುವ ನೀರು ಕೊಡುವಂಥದ್ದು, ರಸ್ತೆ, ಚರಂಡಿ, ಬೀದಿ ದೀಪ, ಸ್ವಚ್ಛತೆ, ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಅವರಿಗೆ ಜೀವನೋಪಾಯ ಕಲ್ಪಿಸಿಕೊಡುವಂಥದ್ದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇವತ್ತು ಎಂಪವರ್ ಅಂದ್ರೆ ಅವರಿಗೆ ಶಕ್ತಿ ಕೊಡುವಂತ, ರೈತರಿಗೆ ಅವರಿಗೆ ಸಮೀಕ್ಷೆ ಮಾಡಿ ಸರ್ಕಾರದ ವತಿಯಿಂದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ಅವ್ರ ಮನೆತನ ಮುಟ್ಟಿಸುವಂಥದ್ದು, ಅವ್ರಿಗೆ ಈ ಸ್ವತ್ತು ಮನೆತನ ಹೋಗಿ ಕೊಡುವಂತ ಒಂದು ಕಾರ್ಯಕ್ರಮ, ಅವರ ಶಿಕ್ಷಣ, ಅವರ ಆರೋಗ್ಯ ಎಲ್ಲಾ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3, 4, 5 ಏನು ಗ್ರಾಮಗಳು ಬರ್ತವೆ. ಅವೆಲ್ಲ ಗ್ರಾಮಗಳ ಅಭಿವೃದ್ಧಿ ಇವತ್ತು ನಿಮ್ಮ ಜವಾಬ್ದಾರಿ ಆಗಿದೆ. ಹೀಗಾಗಿ ಅತ್ಯಂತ ಮಹತ್ವದಾದಂತ ಒಂದು ಸ್ಥಾನದಲ್ಲಿ ನೀವೆಲ್ಲ ಇರ್ತೀರಿ. ನೀವೆಲ್ಲ ಮನಸ್ಸು ಮಾಡಬೇಕಾಗುತ್ತೆ. ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಸಹಿತ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆ ಇಟ್ಟುಕೊಂಡು ಪಾರದರ್ಶಕವಾಗಿ ಸೇವಾ ಮನೋಭಾವದಿಂದ ನೀವೆಲ್ಲ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನು ಆದರ್ಶ ಗ್ರಾಮ ಪಂಚಾಯತಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು